ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾಳೆ ನಡೀತಾ ಇರತಕ್ಕಂಥ ಚಂದ್ರಗ್ರಹಣದ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ. ಅದು ಯಾಕೋ ಏನೋ ಸಾಮಾಜಿಕ ಜಾಲತಾಣದಲ್ಲಿ ಈ ಗ್ರಹಣದ ಬಗ್ಗೆ ಏನೋ ಒಂದು ರೀತಿಯ ಆತಂಕ, ಒಂದು ರೀತಿಯ ದುಗುಡ ಜನರಲ್ಲಿ, ಜನಸಾಮಾನ್ಯರಲ್ಲಿ, ಅದರಲ್ಲೂ ಕೂಡ ಜನಸಾಮಾನ್ಯರಿಗೆ ಈ ಗ್ರಹಣದ ಬಗ್ಗೆ ಭೀತಿಯನ್ನು ಉಂಟು ಮಾಡ್ತವೆ ಇವೆಲ್ಲ. ಯಾಕೆ? ಅದೆಷ್ಟೋ ಗ್ರಹಣಗಳು ಬಂದೋಗಿದ್ದಾವೆ. ಈಗಾಗಲೇ ಪ್ರತಿ ವರ್ಷವೂ ಕೂಡ ಚಂದ್ರಗ್ರಹಣ, ಸೂರ್ಯಗ್ರಹಣಗಳು ನಿರಂತರವಾಗಿ ನಡೀತಾನೆ ಇರ್ತವೆ. ಪ್ರತಿ ಗ್ರಹಣದಲ್ಲೂ ಕೂಡ ಈ ರೀತಿಯ ಆತಂಕಗಳನ್ನು ಸೃಷ್ಟಿ ಮಾಡೋ ಜನ ಅದು ಯಾಕೆ ಇದು ಮಾಡ್ತಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಗ್ರಹಣ ಯಾಕಾಗುತ್ತೆ, ಎಲ್ಲಾಗುತ್ತೆ, ಅದನ್ನು ನಾವು ಗ್ರಹಣ ಆದಾಗ ನೋಡ್ತೀವ, ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ. ಗ್ರಹಣ ಅಂದರೆ ಬೇರೇನೂ ಇಲ್ಲ. ಗ್ರಹಣ ಅನ್ನೋದು ಆಕಾಶದಲ್ಲಿ ನಡೀತಕ್ಕಂಥ ಒಂದು ನೆರಳು ಬೆಳಕಿನ ಆಟ ಅಷ್ಟೆ. ಸೂರ್ಯನ ಸುತ್ತ ಭೂಮಿ, ಭೂಮಿಯ ಸುತ್ತ ಚಂದ್ರ, ಹೀಗೆ ಮೂರು ಆಕಾಶಕಾಯಗಳು ಸುತ್ತವಾಗ ಒಂದೇ ಸರಳ ರೇಖೆಯಲ್ಲಿ ಈ ಆಕಾಶಕಾಯಗಳು ಬರ್ತಾವೆ. ಈ ರೀತಿ ಬಂದಾಗ ಅದರಲ್ಲೂ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರುತ್ತೆ. ನಾಳೆ ನಡೀತಾ ಇರತಕ್ಕಂಥ ಚಂದ್ರಗ್ರಹಣದ ಸಮಯ ಏನಪ್ಪ ಅಂತಂದರೆ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡ ಬಂದಿರುತ್ತೆ. ಭೂಮಿಗೆ ಚಂದ್ರನ ನೆರಳು ಕಾಣಿಸಲ್ಲ. ಕೆಲ ಕ್ಷಣಗಳ ಕಾಲ ಚಂದ್ರನ ನಾವು ನೋಡ್ಲಿಕ್ಕಾಗಲ್ಲ. ಅದನ್ನು ನಾವು ಚಂದ್ರಗ್ರಹಣ ಅಂತೀವಿ. ಈ ಚಂದ್ರಗ್ರಹಣ ಸಾಮಾನ್ಯವಾಗಿ ಹುಣ್ಣಿಮೆಯೆಂದೇ ನಡೆಯುತ್ತೆ. ನಾಳೆ ನಡೀತಾ ಇರತಕ್ಕಂಥ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸ್ತಾ ಇಲ್ಲ, ನಾವು ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಅದು ಮಧ್ಯಾಹ್ನದ ಸಮಯದಲ್ಲಿ ಉಂಟಾಗುತ್ತೆ. ವೀಕ್ಷಕರೇ, ನಾಳೆ ಬೆಳಿಗ್ಗೆ 9:20ರಿಂದ ಮಧ್ಯಾಹ್ನ 3:20ರವರೆಗೆ ನಡೀತಾ ಇರತಕ್ಕಂಥ ಈ ಚಂದ್ರಗ್ರಹಣ ನಮ್ಮ ಭಾರತದ ಯಾವುದೇ ಭಾಗದಲ್ಲಿ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದೇನಿದ್ರು ಆಸ್ಟ್ರೇಲಿಯಾ, ಯುರೋಪ್, USA ಇನ್ನಿತರ ಪಾಶ್ಚಿಮಾತ್ಯ ದೇಶಗಳು ಈ ಚಂದ್ರಗ್ರಹಣವನ್ನು ನೋಡ್ತಕ್ಕಂಥ ಸಾಧ್ಯತೆ ಇದೆ. ಆಗಲಿ, ಚಂದ್ರಗ್ರಹಣ ನಡೆದರೆ ತಪ್ಪೇನು? ಆ ಚಂದ್ರಗ್ರಹಣ ನಮ್ಮ ಮೇಲೆ ಪ್ರಭಾವ ಬೀರುತ್ತಾ? ಇದ್ರ ಬಗ್ಗೆ ಯಾವುದೇ ಗ್ರಹಣಗಳು ಯಾವ ಜನಸಾಮಾನ್ಯರ ಮೇಲಾಗಲಿ, ಪಶು ಪಕ್ಷಿ ಪ್ರಾಣಿಗಳ ಮೇಲಾಗಲಿ ಯಾವುದೇ ರೀತಿಯ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದೆ, ಇದೊಂದು ಆಕಾಶದಲ್ಲಿ ನಡೀತಕ್ಕಂಥ ನೆರಳು ಬೆಳಕಿನ ಆಟ. ಇದಕ್ಕೆ ಯಾಕೆ ಇದನ್ನು ಕೆಲವು ಜ್ಯೋತಿಷಿಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನರಲ್ಲಿ ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದನ್ನು ನೋಡಿದರೆ ಯಾಕೆ ಹೀಗೆ ಅನಿಸುತ್ತೆ. ನಿಜವಾಗ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಗ್ರಹಣ ಯಾವುದೇ ರೀತಿಯ ಯಾವುದೇ ವಸ್ತುಗಳ ಮೇಲೆ, ಯಾವುದೇ ಜನರ ಮೇಲೆ, ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಭೀತಿಯನ್ನು ಉಂಟು ಮಾಡಲ್ಲ, ಪರಿಣಾಮವನ್ನು ಕೂಡ ಉಂಟು ಮಾಡಲ್ಲ. ಈ ಗ್ರಹಣವನ್ನು ಆನಂದಿಸಿ, ಅನುಭವಿಸಿ, ಬೇರೆ ದೇಶಗಳಲ್ಲಿ ನಡೆದರೂ ಕೂಡ ಅದನ್ನು ನೀವು TV ಜಾಲತಾಣಗಳಲ್ಲಿ ನೋಡಿ ಆನಂದಿಸ್ಬೋದು ಅಷ್ಟೇ ಹೊರತು ಇದ್ರ ಬಗ್ಗೆ ಭಯ ಬೇಡ. ದಯವಿಟ್ಟು ಇನ್ನೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಚಂದ್ರಗ್ರಹಣ ಆಗಲಿ, ಸೂರ್ಯಗ್ರಹಣ ಆಗಲಿ, ಇನ್ನೇನು ನಾಳೆ ಚಂದ್ರಗ್ರಹಣ ಮುಗಿಯುತ್ತೆ. ಮತ್ತೆ ಇದೇ ತಿಂಗಳ 29ನೇ ತಾರೀಕು ಅಂದರೆ ಈ ಮಾರ್ಚ್ ತಿಂಗಳಲ್ಲಿ 2 ಗ್ರಹಣಗಳು ನಡೀತಿದ್ದಾವೆ. ಮಾರ್ಚ್ 14 ನಾಳೆ ಚಂದ್ರಗ್ರಹಣ ನಡೀತಾ ಇದೆ, ನಾಳೆ ಹುಣ್ಣಿಮೆ. ಇನ್ನು 15 ದಿವಸ ಕಳೆದ ಮೇಲೆ ಅಮಾವಾಸ್ಯೆ ಬರುತ್ತೆ. 29ನೇ ತಾರೀಕು ಇದೇ ತಿಂಗಳು, ಅವತ್ತು ಸೂರ್ಯಗ್ರಹಣ ನಡೆಯುತ್ತೆ. ಸೂರ್ಯಗ್ರಹಣ ಅಂದ್ರೆ ಏನರ್ಥ? ಬೇರೆ ಏನೂ ಅಲ್ಲ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಮಧ್ಯೆ ಬಂದಿರ್ತಾನೆ. ಈ 3 ಆಕಾಶಕಾಯಗಳು ಒಂದೇ ಸರಳ ರೇಖೆಯಲ್ಲಿ ಬರ್ತವೆ. ಅವತ್ತು ಅಮಾವಾಸ್ಯೆ. ಆದರೆ ನಾನು ಇನ್ನೊಂದು ಹೇಳಕ್ ಬಯಸ್ತೀನಿ, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಯಾವುದೇ ಗ್ರಹಣಗಳು ಉಂಟಾಗಲ್ಲ. ಯಾಕೆ ಅಂತೇಳಿದರೆ, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಈ 3 ಆಕಾಶಕಾಯಗಳು ಒಂದೇ ಸರಳ ರೇಖೆಯಲ್ಲಿ ಇರೋಲ್ಲ. ನೀವೆಲ್ಲ ನೋಡಿರ್ಬೋದು, ಸ್ಟೇಡಿಯಂಗಳಲ್ಲಿ ರನ್ನಿಂಗ್ ರೇಸಿ ಬಿಟ್ಟಿರ್ತಾರೆ, ಮಕ್ಕಳನ್ನ ಓಟಕ್ಕೆ ಬಿಟ್ಟಿರ್ತಾರೆ. ಓಟ ಹೋಗುವಾಗ ನೀವೆಲ್ಲೋ ಒಂದು ಹತ್ರ ನೋಡಿದಾಗ ಆ ಓಡ್ತಕ್ಕಂಥ ಮಕ್ಕಳು ನಾವು ಕುಂತಿರುವ ಜಾಗಕ್ಕೆ ಅಚಾನಕ್ಕಾಗಿ ಒಂದು ಹತ್ರ ಒಂದೇ ಸರಳ ರೇಖೆಯಲ್ಲಿ ಬಂದ ಹಾಗೆ ಅನುಭವ ಆಗುತ್ತೆ. ಅದೇ ರೀತಿಯ ಒಂದು ಸನ್ನಿವೇಶ, ಸಂದರ್ಭ ಆಕಾಶದಲ್ಲಿ ಈಗ ನಡೀತಾ ಇದೆ. ಮುಂದಿನ ಇದೇ 29ನೇ ತಾರೀಕು ಸೂರ್ಯಗ್ರಹಣ ಆಗುತ್ತೆ. ಅವಾಗ ಚಂದ್ರ ಸೂರ್ಯನನ್ನು ಮರೆ ಮಾಡ್ತಾನೆ ಕೆಲವು ಕ್ಷಣಗಳ ಕಾಲ. ಸೂರ್ಯ ಕಾಣಿಸಲ್ಲ, ಅದು ಅಮಾವಾಸ್ಯೆ ಎಂದು ಅದನ್ನು ನಾವು ಸೂರ್ಯಗ್ರಹಣ ಅಂತೀವಿ. ಸೂರ್ಯಗ್ರಹಣವೂ ಕೂಡ ಏನು ತೊಂದರೆನೂ ಮಾಡಲ್ಲ. ಆದರೆ ಇನ್ನೊಂದು ನೀವು ತಿಳ್ಕೋಬೇಕಾಗಿದೆ, ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರಗ್ರಹಣ ಬಿಟ್ಟಾಗ ಚಂದ್ರನ ಪ್ರಕಾಶತೆ ಜಾಸ್ತಿ ಇರುತ್ತೆ. ಆ ಪ್ರಕಾಶಕ್ಕೆ ಸಮುದ್ರ, ಸಾಗರದ ನೀರು ಸ್ವಲ್ಪ ಉಕ್ಕುವ ಸಾಧ್ಯತೆ ಇರುತ್ತೆ. ಇಳಿತಗಳ ಇದು ಜಾಸ್ತಿ ಆಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಪರಿಣಾಮವೂ ಕೂಡ ಈ ಗ್ರಹಣಗಳಿಂದ ಉಂಟಾಗಲ್ಲ. ಅರ್ಥ ಆಯಿತು ಅಂತ ತಾನೇ? ಮುಂದಿನ ಸಂಚಿಕೆಯಲ್ಲಿ ನಡೀತಕ್ಕಂಥ ಇಂಥ ಒಂದು ಸನ್ನಿವೇಶಗಳ ಬಗ್ಗೆ ನಾವು ನೀವು ಚರ್ಚೆ ಮಾಡೋಣ. ನಮಸ್ಕಾರ.